ಇವತ್ತು ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಎಣ್ಣೆ, ರವೆ, ಸಾಸಿವೆ, ಆಮೇಲೆ ಸಣ್ಣಗೆ ಹೆಚ್ಚಿರುವ ಶುಂಠಿ, ಸಣ್ಣಗೆ ಹೆಚ್ಚಿರುವ ಕರಿಬೇವು, ಆಮೇಲೆ ಗೋಡಂಬಿ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಇಷ್ಟು ಬೇಕು. ಈಗ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾವು ಸಾಸಿವೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ನಾವು ಶುಂಠಿ ಹಾಕ್ಕೊತಾ ಇದ್ದೀವಿ. ಈಗ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಬಾಡಿಸ್ಕೊತಾ ಇದ್ದೀವಿ. ಈಗ ಕರಿಬೇವು ಹಾಕ್ಕೊತಾ ಇದ್ದೀವಿ. ಈಗ ಗೋಡಂಬಿ ಹಾಕ್ಕೊತಾ ಇದ್ದೀವಿ. ಈಗ ನಾವು ರವೆ ಹಾಕ್ಕೊತಾ ಇದ್ದೀವಿ. ಈಗ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತೀವಿ. ಉಪ್ಪಿಟ್ಟಿಗೆ ಹುರ್ಕೊಳ್ಳೋಷ್ಟು ಹುರ್ಕೊಬಾರ್ದು, ಸ್ವಲ್ಪ ಕಮ್ಮಿ ಹುರ್ಕೋಬೇಕು. ಈಗ ರವೆ ಇಡ್ಲಿ ಮಿಕ್ಸ್ ರೆಡಿಯಾಗಿದೆ. ಈಗ ರೆಡಿಯಾಗಿರೋ ರವೆ ಇಡ್ಲಿ ಮಿಕ್ಸ್ಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸೋಡಾ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು. ಈಗ ನಾನು ಒಂದು ಪಾವ್ಗೆ ಈಗ 1/4 ಲೀಟ್ರ್ ಮೊಸರು ಹಾಕ್ಕೋಬೇಕು. ಇದಕ್ಕೆ ಮೇಯ್ನ್ ಇರೋದೇ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನಾವಿದನ್ನು 10 ನಿಮಿಷ ನೆನೆಯೋಕ್ಕೆ ಬಿಡ್ತಾ ಇದ್ದೀವಿ. ಇದು ನೆಂದಾಗಿದೆ. ಈಗ ನೆಂದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಅದಕ್ಕೆ ಸ್ವಲ್ಪ ಕಲಿಸ್ಕೊಳ್ಳಿ. ಈಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಮಿಶ್ರಣನ ಅದಕ್ಕೆ ಹಾಕ್ತಾಯಿದ್ದೀನಿ. ಚಿಕ್ಕಿರೋ ಕ್ಯಾರೆಟ್ ತುರಿನ ಅದರ ಮೇಲೆ ಹಾಕಿದ್ದೀವಿ. ಈಗ ನಾವು ಇದನ್ನು ಇಡ್ಲಿ ಪಾತ್ರೆಗೆ ಇಕ್ಕಿ ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊತಾ ಇದ್ದೀವಿ. ಈಗ ಮೃದುವಾದ ರವೆ ಇಡ್ಲಿ ರೆಡಿ. ಇದು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಲು ಚೆನ್ನಾಗಿರುತ್ತೆ.